ವೀರೇಂದ್ರ ಅಂತ ನೋಡಿ. ಮಾಮೂಲಾಗಿ ಒಂದು ದೊಡ್ಡ ವ್ಯಕ್ತಿ ಕನೆಕ್ಷನ್ ಬೇಕು ಅಂತ ಹೇಳಿದ್ರೆ ಚಿಕ್ಕ ಕಂಪ್ಯೂಟರ್ನವ್ರಿಗೆ ದೊಡ್ಡ ವ್ಯಕ್ತಿ ಕನೆಕ್ಷನ್ ಬೇಕು ಅಂದ್ರೆ ಒಂದು 2 ವರ್ಷ 3 ವರ್ಷ ಬೇಕು ಅಲ್ವಾ. ನಮ್ಮ ನೆಟ್ವರ್ಕ್ ಕಡೆಯಿಂದ ನಿಮಗೆ ಪೀಪಲ್ ಟ್ರೀ ಹಾಸ್ಪಿಟಲ್ ಫೌಂಡರ್ ಹೇಗೆ ಸಿಗ್ತದೆ? ನಾನು ಕಳೆದ 1 ವರ್ಷದಿಂದ ಈ ಒಂದು ಸಂಸ್ಥೆ ಜೊತೆ ನಾನು ಜೋಡಿಸ್ಕೊಂಡಿದ್ದೇನೆ. ನನ್ನ ಒಂದು ಮುಖ್ಯ ಕೆಲಸ ಏನಪ್ಪ ಅಂತ ಹೇಳಿದ್ರೆ ನಾನು ಸಿವಿಲ್ ಕಾಂಟ್ರಾಕ್ಟಿಂಗ್ ಮಾಡ್ತೇನೆ. ಪೀಪಲ್ ಟ್ರೀ ಹಾಸ್ಪಿಟಲಿನ ಒಂದು ಡೈರೆಕ್ಟರ್ ಏನಿದ್ದಾರೆ ಡಾಕ್ಟರ್ ಜ್ಯೋತಿ ರೆಡ್ಡಿ ಅವ್ರನ್ನ ಭೇಟಿ ಆಗಲಿಕ್ಕೆ ನಾವು ಕಳೆದ ಒಂದು ವಿಜಯದಶಮಿ ದಿನಕ್ಕೆ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದ್ವಿ. ನಾನು ಒಬ್ಬ ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿಯಾಗಿ ನಾನು ಹೋಗಬೇಕು ಅಂತ ಹೇಳಿದ್ರೆ ಅವ್ರನ್ನ ಭೇಟಿ ಮಾಡೋದಾಗ್ಲಿ ಅವ್ರನ್ನ ಕೂತು ಮಾತಾಡಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಅದೇ ನಮ್ಮ ಒಂದು ಸಂಸ್ಥೆಯ ಒಂದು ಪ್ಲಾಟ್ಫಾರ್ಮ್ ಏನಿದೆ 10 crore ಕ್ಲಬ್ ಅಂತ ಹೋದಾಗ ನಾವು ಹೋದ್ವಿ, ಆ ಸಮಯ ಕೊಟ್ಟಿದ್ರು ನಮಗೆ. ಆ ಸಮಯದಲ್ಲಿ ನಾವು ಹೋದಾಗ ಅವ್ರು ನಮ್ಗೆ ಕಾಯ್ತಾ ಇದ್ರು ಸಮಯಕ್ಕೆ, ನಮ್ಮನ್ನ ಕರ್ಕೊಂಡು ಹೋದ್ರು, ಅವರು ಭೇಟಿ ಮಾಡಿದ್ರು. ಏನಾಯ್ತು ಅಂತ ಹೇಳಿ ಒಬ್ಬ ಸಾಮಾನ್ಯ ವ್ಯಕ್ತಿ ಮುಂದಕ್ಕೆ ಬಹಳ ದೊಡ್ಡದಾಗಿ ಬೆಳಿಬೇಕು, ನಾವು ಏನಾದರೂ ಮಾಡಬೇಕು ಅಂದ್ಕೊಳ್ಳುವಾಗ ನಮ್ಗೆ ಬೇಕಾಗುವಂಥ ಒಂದು 2 ವಿಚಾರ. ಒಂದು ಏನು ಅಂತ ಹೇಳಿದ್ರೆ ಒಂದು ನಮ್ಗೆ ಹಣಕಾಸಿನ ಸಹಾಯ ಬೇಕಾಗತ್ತೆ, ವ್ಯಕ್ತಿಗಳ ಸಹಾಯ ಬೇಕಾಗತ್ತೆ. ಇದೆರಡೂ ದೊರಕುವಂಥ ಒಂದು ಪ್ಲಾಟ್ಫಾರ್ಮ್ ಬಂದು ಇದು 10 crore ಕ್ಲಬ್. ಬಹಳ ಖುಷಿ ಆಯಿತು. ನನ್ನಂಥ ವ್ಯಕ್ತಿ ಹೋಗಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ, ಯಾಕಂತ ಹೇಳಿದ್ರೆ ಅವ್ರದ್ದೇ ಆದಂಥ ಒಂದು ಸಿಸ್ಟಮ್ ಇರುತ್ತೆ, ಅಲ್ಲಿವರೆಗೂ ನಾವು ತಲುಪಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ಥರನೇ ಇವತ್ತು ನಾವು 100 ಜನ ಏನು ಅಲ್ಟ್ರಾ ಚೆನ್ನೈ ಬಿಲಿಯನರ್ಸ್ ಇರ್ತವೆ, ಅವ್ರನ್ನೆಲ್ಲ ಭೇಟಿ ಮಾಡ್ಲಿಕ್ಕೆ ಅಷ್ಟು ನಮಗೆ ಏನು ಬಹಳ ಈಸಿ ಇರೋದಿಲ್ಲ. ಆದರೆ ಈ ಸಂಸ್ಥೆಯಿಂದ ನಾವು ಅವ್ರನ್ನ ಭೇಟಿ ಮಾಡಿ ಅವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಅವ್ರಿಗೊಂದು ಆಪರ್ಚುನಿಟಿ ಕೊಡುವಂಥ ಒಂದು ಪ್ಲಾಟ್ಫಾರ್ಮ್ ಇದಾಗತ್ತೆ 10 crore ಕ್ಲಬ್ ಅಂತ ಹೇಳಿ. ಅದರಲ್ಲಿ ಇರುವಂಥ ಅತಿ ಉನ್ನತವಾದ ಒಂದು ಏನು ಕ್ಲಬ್ ಅಂತಿದೆ ಅದು ಎಲೈಟೆಡ್. ಇದರಲ್ಲಿ ನಮ್ಮ ಕಶ್ಯಪ್ ಸರ್ ಹೇಳಿದಾಗೆ ಇಟ್ ಈಸ್ ಎ ಪ್ಲಾಟ್ಫಾರ್ಮ್. ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ಜನ ಏನು ಸಾಕಷ್ಟು ದುಡ್ಡು ಮತ್ತೆ ಇದು ಮಾಡಿರೋರಿಗೆ ಬೇರೆಯವ್ರಿಗೆ ಹೇಗೆ ಬೇರೆ ಬೇರೆ ವ್ಯವಹಾರಗಳಲ್ಲಿ ಹೋಗ್ಬೋದು, ಬೇರೆ ಬೇರೆ ಬಿಸ್ನೆಸ್ಗಳಲ್ಲಿ ಹೋಗ್ಬೋದು, ಅವ್ರು ಹೇಳ್ತಾ ಇದ್ರು ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ಗಳಿಗಾಗಲಿ ಇನ್ನೊಂದಕ್ಕಾಗಲಿ. ಅದನ್ನ ನೋಡುವಾಗ ಇದು ಒಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ. ಒಂದು. ಎರಡನೇದು ಸರ್ ಕರೆಕ್ಟಾಗಿ ಹೇಳಿದ ಹಾಗೆ ಸಾಕಷ್ಟು ಉದ್ಯೋಗಗಳ ಒಂದು ಏನು ಬೆಳವಣಿಗೆ ಆಗತ್ತೆ. ತುಂಬಾ ಸ್ಟಾರ್ಟಪ್ಗಳು ಇರುತ್ತೆ. ಏನು ಇವತ್ತು ಬೆಂಗಳೂರಿನ ನಾವು ಸ್ಟಾರ್ಟಪ್ ಹಬ್ ಅಂತ ಕರಿತೇವೆ ಭಾರತದಲ್ಲಿ. ಇಲ್ಲಿ ಸಾಕಷ್ಟು ಜನಕ್ಕೆ ಬಹಳ ಒಳ್ಳೆ ಯೋಚನೆ ಇದೆ, ದೇ ಹ್ಯಾವ್ ದ ಪ್ಲಾನ್ಸ್, ದೇ ಹ್ಯಾವ್ ಅ ಬಿಸ್ನೆಸ್ ಪ್ಲಾನ್ಸ್ ಎಲ್ಲ. ಬಟ್ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ಈ ಪ್ಲಾಟ್ಫಾರ್ಮ್ ಅನ್ನು ನಾವೇನು ಮಾಡ್ತೇವೆ ಅಂದರೆ ವಿ ಅಗ್ರಿಗೇಟ್ ಪೀಪಲ್. ಅಂದರೆ ಇವ್ರನ್ನೆಲ್ಲ ನಾವು ಒಂದು ಕಡೆ ಸೇರಿಸಿ ಇವ್ರಿಗೊಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ಬೇಕಾಗುವಂಥ ಬ್ಯಾಕ್ ಎಂಡ್ ವರ್ಕ್ ಮಾಡಿಕೊಡ್ತೇವೆ. ಸರಿ ಇದೆಯಾ, ಇದನ್ನ ಮಾಡ್ಬೋದಾ, ಏನು ಮಾಡ್ದ, ಇದರ ಒಂದು ಪ್ರೋಸ್ ಅಂಡ್ ಕಾನ್ಸ್ ತಿಳಿಸ್ತೇವೆ. ಅದಾದ್ಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾರು ನೋಡಿ ಕೆಲವು ಕಡೆ ನೀವು ಥಿಂಕ್ ಟ್ಯಾಂಕ್ಸ್ ಹೇಳ್ಬೋದು, ಅದೇ ಥರ ನಾವು ಇಲ್ಲಿ ಮಾಡುವಂಥ ಒಂದು ಪ್ಲಾಟ್ಫಾರ್ಮ್ ಇದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಮ್ಗೆ ಬೇಕಾಗತ್ತೆ. ಈ ಒಂದು ಏನು 5ನೇ ತಾರೀಕು ನಾವು ಈ ಒಂದು ವೇದಿಕೆಯನ್ನು ಲಾಂಚ್ ಮಾಡ್ತಿದ್ದೀವಿ ಹೋಟೆಲ್ ಹಯಾತ್ ಅಲ್ಲಿ ಸಂಜೆ. ತಾವೆಲ್ಲ ದಯವಿಟ್ಟು ಬನ್ನಿ. ನನ್ನ ಮನಸ್ಸಿಂದ ಕರೆಯುವಂಥ ಒಂದು ಆಹ್ವಾನ ಇದು. ಬಂದು ಈ ಒಂದು ಸಂಸ್ಥೆಗೆ ತಮ್ಮೆಲ್ಲರ ಸಹಕಾರ ಕೊಡಿ ಅಂತ